ನೋಡಿ, ರಾಷ್ಟ್ರವ್ಯಾಪಿ ಈ ಮತದಾರರೇನಿದ್ದಾರೆ, ಈ ಮತದಾರರನ್ನ ಪರಿಷ್ಕರಣೆಯನ್ನ ಮಾಡಬೇಕು, ಅಡ್ಡ ಮತದಾನ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ SIR ಅನ್ನ ರಚನೆ ಮಾಡಲಾಗುತ್ತೆ. ಈ SIR ಅನ್ನ ಬಹಳ ಚಂದದಿಂದ ಕಾಪಾಡಿಕೊಂಡು ಹೋಗಬೇಕಾದವ್ರು ಯಾರು ಗೊತ್ತಾ? ಅದರ ಅಂಡರಲ್ಲಿರುವಂಥ BLOಗಳು. ಆದರೆ ಇದೀಗ BLOಗಳಿಂದಲೇ ಅಕ್ರಮ ಆಗ್ತಾ ಇದೆ. ಮಸೀದಿ ದೇವಾಲಯಗಳಲ್ಲಿ SIR ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಎಂಥ ದುರ್ವಿಧಿ ನೋಡಿ. ಇಡೀ ರಾಷ್ಟ್ರವ್ಯಾಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಚ್ಛಂದವಾಗಿ ನಡೆದಂಥ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಮಾತ್ರ ಹಳಿ ತಪ್ಪು ಬಿಟ್ಟಿದೆ ಸಂಪೂರ್ಣವಾಗಿ. BLOಗಳಿಂದಲೇ ಇಂತಹ ಘಟನೆಗಳಾಗ್ತಾ ಇರುವಂಥದ್ದು. ಅಧಿಕಾರಿಗಳ ನಡೆಗೆ ಇದೀಗ ವಿಪಕ್ಷ ನಾಯಕರು ಕೆಂಡ ಕಾರ್ತಾ ಇದ್ದಾರಂತೆ. SIR ಪ್ರಕ್ರಿಯೆಯಲ್ಲಿ ಅಕ್ರಮ ಅಂತ ಆರೋಪ ಕೇಳಿ ಬರ್ತಾ ಇದೆ. ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಎಲ್ಲರನ್ನ ಮನೆ ಮನೆಗೆ ಹೋಗಿ ಅವರ ಗುರುತಿನ ಚೀಟಿಯನ್ನ ದೃಢೀಕರಿಸುವ ಬದಲಿಗೆ, ವೋಟರ್ ಐಡಿಯನ್ನ ದೃಢೀಕರಿಸುವ ಬದಲಿಗೆ ಯಾವುದೋ ಒಂದು ಚೌಲ್ಟ್ರಿಯಲ್ಲೋ ಯಾವುದೋ ಒಂದು ಮಸೀದಿಯಲ್ಲೋ ಎಲ್ಲರನ್ನ ಕರೆದ್ಬಿಟ್ಟು ಅದೇನೋ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತುಂಬೋದಂತೆ. ನೋಡಿ, ಆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಹಿಂಗೆಲ್ಲ ಆಗ್ಬಿಟ್ರೆ ಅದು ಯಾವ ರೀತಿಯಲ್ಲಿ ಈ ಹೊರದೇಶದಿಂದ, ಬಾಂಗ್ಲಾದೇಶದಿಂದಲೋ ಪಾಕಿಸ್ತಾನದಿಂದಲೋ ಕಣ್ಮರೆಯಾಗಿ ಬಂದಿರುವವರನ್ನ ಅದು ಹೆಂಗೆ ಕಂಡುಹಿಡಿಯಕ್ಕೆ ಸಾಧ್ಯ? ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. SIR ಪ್ರಕ್ರಿಯೆ ಅನ್ನುವಂಥದ್ದು ದೇಶದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರಕ್ರಿಯೆ. ಅದು ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರಕ್ರಿಯೆ. ದೇಶದ ಭದ್ರತೆಗೆ, ದೇಶದ ಅಸ್ಮಿತೆಗೆ, ಇಲ್ಲಿನ ಕಾರ್ಯವೈಖರಿಗಳಿಗೆ ಅಥವಾ ಇಲ್ಲಿನ GDPಗೆ, ಇದೆಲ್ಲದರ ಮೇಲೆ ಈ SIR ಪೆಟ್ಟು ಬೀಳ್ತಾ ಇದೆ. ಈ ತರ ಹೋದ್ರೆ ನೋಡಿ, ಕಾಟಾಚಾರಕ್ಕೆ ಬಂದ್ವಿ, ನಾವು ಕೆಲಸ ಮುಗಿಸಿದ್ವಿ, ಹೋದ್ವಿ ಅಷ್ಟೇ. ಏನ್ ದೃಢೀಕರಣ ಮಾಡ್ತಾ ಇದ್ದಾರಲ್ಲಿ? ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾ ಇರೋದು ನೋಡಿ. ನೋಡಿ, ಅವ್ರನ್ನೆಲ್ಲ ನೋಡಿದ್ರೆ ಆ ರಸ್ತೆಯಲ್ಲಿ ನಿಂತ್ಕೊಂಡು, ರಸ್ತೆಯಲ್ಲಿ ಕೂತ್ಕೊಂಡು SIR ಅಂತೆ. ಮನೆ ಮನೆಗಳಿಗೆ ಭೇಟಿ ಕೊಡಬೇಕು. ಡೋರ್ ಟು ಡೋರ್ ಯು ಹ್ಯಾವ್ ಟು ವಿಸಿಟ್. ಇದಕ್ಕೋಸ್ಕರವೇ BLOಗಳನ್ನ ಇದನ್ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ಲಿ ಅಂತ BLOಗಳನ್ನ ಇಟ್ಟರೆ ಈ BLOಗಳೇ ಅಳಿತ ಬಿಟ್ಟಿದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಇಲ್ಲ, ಬೇಲಿಯೇ ಎದ್ದು ಹೊಲ ಮೈದಂತೆ ಅಂತ ಹೇಳಿ. ಅದೇ ಹಿಂಗೆ ಇದು. ದಿಸ್ ಈಸ್ ಅಟ್ಟರ್ ನಾನ್ಸೆನ್ಸ್. ದಿಸ್ ಈಸ್ ನಥಿಂಗ್ ಬಟ್ ಅಟ್ಟರ್ ನಾನ್ಸೆನ್ಸ್. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡಿ, ಇದು ಬಹಳ ಅಪಾಯಕಾರಿ ಬೆಳವಣಿಗೆ, ತುಂಬಾ ಅಪಾಯಕಾರಿ ಬೆಳವಣಿಗೆ. ನಿಮ್ಮ ಸಂಪೂರ್ಣ ವಾಹಿನಿಯಲ್ಲಿ ನಾವು ಎಲ್ಲ ರೀತಿಯ ಫೋಟೋಗಳನ್ನ, ವಿಜುವಲ್ಗಳನ್ನ ತೋರಿಸ್ತಾ ಇದ್ದೀವಿ. ನನ್ನ ಪ್ರಕಾರ ಇವ್ರು ಯಾರಿಗೂ ಕೂಡ ಸರಿಯಾದ ಟ್ರೈನಿಂಗ್ ಕೊಟ್ಟಿಲ್ವಾ, ಅಥವಾ SIR ಅಂದ್ರೆ ಏನು ಅಂತಾನೆ ಇವರಿಗೆ ಗೊತ್ತಿಲ್ವಾ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವ ಹೆಸರು ಅದನ್ನು ಇಟ್ಟಿದ್ಯಾಕಂತಾದ್ರೂ ಇವ್ರಿಗೆ ಗೊತ್ತಿದ್ಯಾ? ರಿವಿಷನ್ ಪ್ರತಿ ಬಾರಿಯೂ ಆಗುತ್ತೆ. ಎಲ್ಲ ಬಾರಿಯೂ ಕೂಡ ವೋಟರ್ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ರಿವಿಷನ್ ಆಗೇ ಆಗುತ್ತೆ. ಆದರೆ ಈ ಬಾರಿ ಅದಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟು, ವಿಶೇಷ ಒತ್ತನ್ನು ಕೊಟ್ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡಲಾಗ್ತಾ ಇದೆ. ಆದರೆ ಈ SIR ಪ್ರಕ್ರಿಯೆ ದೇಶವ್ಯಾಪಿ, ಇತ್ತೀಚೆಗೆ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ನಡೀತು, MP ಯಲ್ಲಿ ನಡೀತು, ದೆಹಲಿಯಲ್ಲಿ ನಡೀತು. ಇಲ್ಲೆಲ್ಲವೂ ಏನು ಪ್ರಕ್ರಿಯೆಗಳು ನಡೀತು ನೋಡಿ, ಇದೆಲ್ಲದಕ್ಕೂ ದೊಡ್ಡ ಕಳಂಕ ಅನ್ನುವಂತೆ ಇದೀಗ ಕರ್ನಾಟಕದ SIR ಪ್ರಕ್ರಿಯೆ ಎದುರಿಕೊಟ್ಟ. ಯಾವುದೋ ಚೌಟ್ರಿಯಲ್ಲಿ ಜನರನ್ನೆಲ್ಲ ಕರ್ಕೊಂಡು ಬರೋದಂತೆ, ಯಾವುದೋ ಮಸೀದಿಯಲ್ಲಿ ಕರ್ಕೊಂಡು ಬರೋದಂತೆ, ಸಿಗ್ನೇಚರ್ ಹಾಕದಂತೆ, ಕಳಿಸದಂತೆ. SIR ಬಗ್ಗೆ ಕನಿಷ್ಠ ಪಕ್ಷ ನಾಲೆಡ್ಜು ಆ BLOಗಳಿಗೆ ಇದ್ದಂಗಿಲ್ಲ. ನಾವು ಎಂತಹ ಸೂಕ್ಷ್ಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಪರಿಜ್ಞಾನವೂ ಇದ್ದಂಗಿಲ್ಲ, ಕಾಳಜಿಯೂ ಇದ್ದಂಗಿಲ್ಲ ಅವರಿಗೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.